ನಮ್ದು ಜಮೀನೆಲ್ಲ ಹೊರಟೋಯ್ತದೆ ಮೇಕೆದಾಟಿಗೆ. ಮೇಕೆದಾಟ್ ಪ್ರಾಜೆಕ್ಟ್ ಆದ್ರೆ ನಮ್ದು ಒಂದು 106 ಎಕರೆ ಹೋಗ್ತದೆ. ನಾನಿದೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಅಕ್ವಿಷನ್ ಆಗ್ಬೇಕು ಅಂತ ಯಾರಿಗೂ ಇಷ್ಟಪಡುದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿರ್ತದೆ. ಯಾಕೆ ಶುರು ಆಯ್ತು ನಮ್ಮಲ್ಲಿ? ಬಿಡದಿ ಟೌನ್ಶಿಪ್ ಯಾರಿಂದ ಬಂತು? ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ವಿ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ. ಬೆಂಗಳೂರು ಸುತ್ತಮುತ್ತಲಿ ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರುವಾಯಿತು. ಅವರು ಹಾಸನಲ್ಲೇ ಜಮೀನ್ ತಗೊಂಡಾಯ್ತಲ್ಲ, ಇಲ್ಲೇ ಬಂದು ಜಮೀನ್ ತಗೊಂಡಲ್ಲ. 106 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಂದ್ರ ತಾವು 200 ಎಕರೆ ಜಮೀನ್ ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನ್ ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ. ಯಾವ್ದನ್ನ? ಇದನ್ನು ಸೇರಿಸಿದೆ. ಕೇತ್ಕನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿದೆ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೊಂದು ನ್ಯಾಯ, ನಿನ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗೆರೆಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗಬಹುದಂತೆ. ಕೇತ್ಕನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗಬಹುದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು? BMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರ್ಬೇಕು. ಈಗಿನ ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪನ್ಸೇಷನ್ ಕೊಡಿ, ಯಾರೋ GPA ಕೊಟ್ಟಿದ್ರು, ಅದೇ ತಕ್ಕ 35 ಎಕರೆ ಕೊಟ್ಟಿದ್ರು, 38 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ನಾನು ಇದನ್ನ ಏನಾದ್ರು ಬಿಡಕ್ ಆಗ್ತದ ಅಂತ ಯೋಚನೆ ಮಾಡಿದೆ. ಒಂದು ಮೀಟಿಂಗ್ ಮಾಡಿದ್ರು, ನೋಡ್ದು ಇಲ್ಲಿ ಕೋರ್ಟ್ ಅಲ್ಲೆಲ್ಲ ತೀರ್ಮಾನ ಆಗೋಗಿದೆ. ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ತೀರ್ಮಾನ ಆಗೋಗಿದೆ. ಇದನ್ನ ಡಿನೋಟಿಫೈ ಮಾಡಕ್ಕೆ ಯಾರು ಧೈರ್ಯ ಮಾಡಲಿಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಮೇಲೆ ಈಗೆಲ್ಲ ಕೇಸ್ ಎಲ್ಲ ಹಾಕವ್ರೆ. ತಿರ್ಗಾ ಯಡಿಯೂರಪ್ಪ ಪಾಪ ಹತ್ತಿರ ತೊಂದರೆ ಎಲ್ಲ ಅನ್ಭವಿಸವ್ರೆ. ಕುಮಾರಸ್ವಾಮಿ ಮೇಲೂ ಡಿನೋಟಿಫಿಕೇಶನ್ ಕೇಸು ಇವೆಲ್ಲ ನಡೀತಾ ಇದೆ. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಸ್ ಬಿಡಿಸಬಹುದು. ಇಬ್ರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ ಸರ್ಕಾರ ಜೊತೆಗೆ ಬಂದ ಮೇಲಾರು ಏನೋ ಒಂದು ಪ್ರಸ್ತಾವನೆ ತರಬಹುದಾಯ್ತು. ಸುಮ್ನೆ ಸೈಟ್ ಅಂತ ಕೊಡಕೈತಿತ್ತ? ಯಾರೋ ಬೇರೆ ಲೇಔಟ್ ಮಾಡ್ತಾರಲ್ಲ ಹಳ್ಳಿಲಿ, ಹಂಗ್ ಮಾಡಕೈತಿತ್ತ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನು ಇಂಡಸ್ಟ್ರಿ ಪವರ್ ಬೇಕು, ನೀರ್ ಬೇಕು, ಸಿರ್ವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರಬೇಕು. ಆಗ ನಿಮ್ ಸೈಟ್ ಅಂತ ಕರೀತಾರೆ ಹೊರತು ಇಲ್ಲಾಂದ್ರೆ ಯಾವನು ಹಳ್ಳಿಲಿ ಲೇಔಟ್ ಮಾಡ್ದಂಗೆ, ಮಂಜ ಲೇಔಟ್ ಮಾಡ್ದಂಗ, ಇನ್ನೊಬ್ಬ ಲೇಔಟ್ ಮಾಡ್ದಂಗ ಆಯ್ತದೆ. ಬೈರ್ಮಂಗಲ ಲೇಖಗೂ ಅದಕ್ಕೆಲ್ಲ ಒಂದು ಹೊಸ ಮಾಡ್ಬೇಕು. ಈಗ ಅದನ್ನ ಇವ್ರು ಹೇಳ್ದಂಗೆ ಯಾರು ರೈತರು ತಗೋಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡ್ಬೇಕು. ಯಾರು ಏನು ಅದನ್ನ ಡೆವಲಪ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಪಾಪ ಮೊನ್ನೆ ಅವರು ಬಂದಿದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು. ರೈತರೆಲ್ಲ ಯಾರು ನನ್ನ ಬಂದಿದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೆಲವು ರಾಜಕೀಯದಲ್ಲಿ ಬೆಳೆಸ್ಕೊಂಡಿದ್ದಾರೆ, ಅವ್ರು ಬೆಳೆಸ್ಕೊಂಡು. ಈಗ ನಾನು ತಮ್ಗೆಲ್ಲ ಕೇಳೋದು ಇಷ್ಟೇ. ಇದು ಈ ಸ್ಟೇಜ್ಗೆ ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ನಡೀತು. ಸುರೇಶ್ನೇ ಚೇರ್ಮನ್ ಮಾಡ್ಕೊಂತ ಹೇಳಿದ್ರು. ಬಾಲಕೃಷ್ಣ ಗೊತ್ತಿದೆ ಅದು. ಅವ್ರು ಕೇಳಿದ್ರು ಸುರೇಶೇ ಚೇರ್ಮನ್ ಆಗಲಿ ಇದಕ್ಕೆ ಅಂತ ಜಾರ್ಜ್ ಕೇಳಿದ್ರು. ಅಂದ್ರೆ ಈ ರೈತರನ್ನೆಲ್ಲ ನಾನ್ ಬೇಡಪ್ಪ ಅಂತಂದೆ. ಬೇಕಾದ್ರೆ ಮಂಜೂರ್ ಮಾಡೋಣ ಅಂತ ಅಂದೆ. ಇದೇ ಮಂಜೂರ್ ಚೇರ್ಮನ್ ಮಾಡೋಣ ಅಂತ ಹೇಳಿದೆ ನನಗೆ. ಆಗ ನಮ್ಮ ಪಾರ್ಟಿಲಿ ಇದ್ದ ಒಂದು ಮಂಜ. ಆಮೇಲೆ ಅವ್ರು ಒಪ್ಲಿಲ್ಲ. ಅದ್ ಯಾಕೆ ಒಪ್ಲಿಲ್ಲ ಗೊತ್ತಿಲ್ಲ. ಇಲ್ಲ ಇವ್ನು ಬೇಡ, ಇವನಲ್ಲಿ ಲೋಕಲ್ ಏಜೆಂಟ್, ಇವನು ಜಮೀನ್ಗೆ ವ್ಯವಹಾರ ಮಾಡ್ತಾ ಇದ್ದಾನೆ, ರೈತರಿಗೆ ನ್ಯಾಯ ಬರೋಕ್ಕಾಗಲ್ಲ ಅಂತ ಜಾರ್ಜ್ ಒಪ್ಲಿಲ್ಲ. ಅವನು ರಿಯಲ್ ಎಸ್ಟೇಟ್ ಅಲ್ಲ ಅವನೇ. ನಿಮ್ ಸುರೇಶ್ ಏನ್ ರಿಯಲ್ ಎಸ್ಟೇಟ್ ಇರ್ಲಿಲ್ಲ, ಅವ್ರು MP ಇರ್ತಾರೆ, ಅದು ಗೌರವ ಇರ್ತದೆ. ಇವನ್ ಬೇಡ, ಇವನ್ ಆರೇ ಸೈಟ್ ತಗೊಂಡು ಮಾಡೋದು ತಿರ್ಗಾ ರೈತರದು ಸ್ಕ್ಯಾಂಡಲ್ ತರ ಆಗೋಗ್ತದೆ ಅಂತೇಳಿ ಅದಕ್ಕೆ ಅವ್ರು ಒಪ್ಲಿಲ್ಲ. ಆಮೇಲೆ ಕೊನೆಗೆ ಸುಮ್ಮನೆ ಯಾಕೆ ಒಳಗಡೆ ಆಗ್ತದೆ ಅಂತ ಅಂದ್ರೆ ಮೆಂಬರ್ ಅಂತ ಮಡಗಿದೀನಿ ಅಂತಂದ್ರೆ ಸ್ವಲ್ಪ ಗೌರವಕ್ಕಿರ್ಲಿ, ನಾಳೆ ಬೆಳಗ್ಗೆ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಇವನು ಯಾರು ಬಂದು ಕೂತ್ಕೊಂಡ ಅದು ಅಂತ ಅಂದ್ಬಿಟ್ಟು ಸುಮ್ಮನೆ ಮೆಂಬರ್ ಸೇರಿಸಿ.
ಈಗ ಏನೇ ತೀರ್ಮಾನ ಮಾಡಿದ್ರು ಇವರತ್ತೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ರಾಮನಗರ ಜಿಲ್ಲೆಯಿಂದ ದಕ್ಷಿಣ ಜಿಲ್ಲೆ ಅಂತ ಮಾಡಿದ ತಕ್ಷಣ ನಿಮ್ಮ ಆಸ್ತಿ ಬೆಲೆ ಎಷ್ಟಾಯ್ತು ಅಂತ ಲೆಕ್ಕ. ನಾವೇನ್ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ. ಮೊದಲು ನಾವೆಲ್ಲ ಬೆಂಗಳೂರು, ಈಗ ನಾನು ಜಿಲ್ಲಾ ಪಂಚಾಯತಿ ಮೆಂಬರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರು. ನಮ್ದು ಬೆಂಗಳೂರು ಜಿಲ್ಲೆನೇ ನಮ್ ಲೆಕ್ಕ. ನಮ್ಮ ಇದು ಮೇಕೆದಾಟು ಗಂಟ, ಈ ಕಡೆ ಚನ್ನಪಟ್ಟಣ ಬಾರ್ಡರ್, ಮದ್ದೂರು ಬಾರ್ಡರ್ ಗಂಟ, ಈ ಕಡೆ ಇದು ಹುಲಿಯೂರು ಗಂಟ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ತಮಿಳುನಾಡು ಬಾರ್ಡರ್ ಗಂಟ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ಅದನ್ನ ಏನೋ ಭಾಗ ಮಾಡಿ ಮಾಡಾಯ್ತು. ಈಗ ಕನಕಪುರ ಕ್ಷೇತ್ರ ಆಯ್ತು. ನಾನು ಬಡದಾಡ್ಬೋದಾಯ್ತಲ್ಲ ಕನಕಪುರ ಕ್ಷೇತ್ರ ಅಂದಾಗ, ನಾನು ಮೆಂಬರ್ ಇದ್ದಾಗ ನಾನು ಬೇಡ ಇದ್ದೀನಿ, ಕನಕಪುರ ಕ್ಷೇತ್ರ ತೆಗೀರಿ, ಅದನ್ನ ಬೆಂಗಳೂರು ಗ್ರಾಮಾಂತರ ಅಂತ ನಾವು ಮಾಡ್ತೀವಿ. ಅದಕ್ಕೊಂದು ಗೌರವ ತಾನೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಬ್ರ್ಯಾಂಡ್ ಅಂತ ಮಾಡಿದೆ. ಈಗ ಅದಕ್ಕೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಏನೇನೋ ತಗರಾಲೆಲ್ಲ ಹಾಕಿದ್ರು. ನಾನು ಅದಕ್ಕೆಲ್ಲ ಜಗ್ಗಕ್ಕೆ ಹೋಗ್ಲಿಲ್ಲ. ಆಯ್ತು ಬೆಂಗಳೂರು ಅಂತ ಆಯ್ತು. ಈಗ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಿನ್ನೆ ಪರಮೇಶ್ವರ್ ಹೇಳ್ತಿದ್ರು, ನಮ್ಮ ಡಾಕ್ಟರ್ ಪರಮೇಶ್ವರ್, ಏನೋ ಮಾಡಿ ತುಮಕೂರು ಸೇರಿಸ್ಬಿಡ, ತುಮಕೂರಲ್ಲಿ ಇದು ಕುಮಾರಸ್ವಾಮಿಗೆ ಅರ್ಥ ಅವ್ರಿಗೆ ಯಾಕೆ ಅರ್ಥ ಆಗಲ್ಲ, ಎಲ್ಲ ಅರ್ಥ ಆಯ್ತದೆ. ಅಲ್ಲಿಂದ ಬಂದು ಇದು ಜಮೀನ್ ತಗೊಳ್ಳೋದು ಅರ್ಥ ಆಯ್ತಾ. ಈಗ ಅವ್ರು ಕೇಳ್ತಾವ್ರೆ, ಎಲ್ಲಿ ಮಾಗಡಿಯವರು, ಮಾಗಡಿಯವರು ತುಮಕೂರವರು 70 ಕಿಲೋಮೀಟರ್, 72 ಕಿಲೋಮೀಟರ್ ಅಲ್ಲಿಂದ ಸೇರ್ಸಿದ್ಮೇಲೆ ತಿರ್ಗಾ ಪಾವಗಡ ಗಂಟೆ ಬೆಂಗಳೂರು ಕೇಳ್ತಾವ್ರೆ. ಇರ್ಲಿ, ಅವ್ರು ಕೇಳೋದ್ ತಪ್ಪೇನಿಲ್ಲ. ಅಂದ್ರೆ ಅವ್ರಿಗೆ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ನಮ್ಮ ಮೌಲ್ಯ, ನಮ್ಮ ತೀರ್ಮಾನ, ನಮ್ಮ ವಿಚಾರಧಾರೆಗಳು ಏನು ಅಂತ ತೀರ್ಮಾನ ಆಗಿದೆ. ಮೆಡಿಕಲ್ ಕಾಲೇಜ್ ಅಂತ ಮಾಡಿಸುದು, ಏನಾರದಕ್ಕೊಂದು ಜೀವ ಬಂತ. ಮಧ್ಯ ಅವನು ನಮ್ಮ ಒಬ್ಬ ಜಿಲ್ಲಾ ಪಂಚಾಯತ್ ನಮ್ಮ ನಂಟ ರಾಮಯ್ಯ ಅಲ್ಲ, ಅವ್ರ ಜಮೀನ್ ಮಾತ್ರ ಮಧ್ಯ ಬಿಟ್ಬಿಟ್ಟವ್ರೆ, ಬೇರೆ ಜಮೀನೆಲ್ಲ ಅಕ್ವೈರ್ ಮಾಡವ್ರೆ. ಅದನ್ನ ಹಂಗೆ ಬಿಟ್ಬಿಟ್ರು. ಈಗ ನಾನು ಅದಕ್ಕೆ ಏನೋ ಒಂದು ಜೀವ ಕೊಡ್ಬೇಕು, ಒಂದು ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಮಾಡಿದ್ರು. ಅಲ್ಲೊಂದು ಮೆಡಿಕಲ್ ಕಾಲೇಜ್ ಬಂತು. ಈ ಕನಕಪುರದಲ್ಲಿ ಮಾಡಿಸಿದೀನಿ. ದಯಾನಂದ ಸಾಗರ್ ಕಾಲೇಜ್ ಒಂದು ಬಂತು, ನಿಮ್ ರಾಮನಗರ ಕ್ಷೇತ್ರ ದಯಾನಂದ ಸಾಗರ್ ಕಾಲೇಜ್ ಬಂತು. ಚನ್ನಪಟ್ಟಣದಲ್ಲಿ ಒಂದು ಕಾಲೇಜ್ ಪರ್ಮಿಷನ್ ಕೊಟ್ಟಿದ್ದೀವಿ. ಚಾಮುಂಡೇಶ್ವರಿ 4 ತಾಲೂಕಿಗೆ 4 ಮೆಡಿಕಲ್ ಕಾಲೇಜ್ ಮಾಡಿ. ಈಗ ಒಂದೊಂದು ಊರೇ ಒಂದೊಂದು ದಿನ ಸಪರೇಟ್ ನೋಟಿಫಿಕೇಶನ್ ಮಾಡ್ತಾ ಇದ್ದೀನಿ. 3 ಹಳ್ಳಿಗೆ ಒಂದೊಂದು ನೋಟಿಫಿಕೇಶನ್ ಮಾಡ್ತಾ ಇದ್ದೀನಿ. ಯಾಕೇನೋ ನಾಳೆ ಬೆಳಿಗ್ಗೆ ಯಾರು ಕೋರ್ಟ್ಗೆ ಹೋದ್ರು, ತಿರ್ಗಾ ಏನಾಯ್ತು ಇನ್ನೊಂದು ಬೇಡ ಅಂದ್ಬಿಟ್ಟು ಫಸ್ಟ್ ಅದನ್ನ ಬಿಡುಗಡೆ ಮಾಡಿಸ್ಕೊಳ್ಳೋಣ ಅಂತ ಮಾಡಿ. ಈ ಕ್ಯಾಬಿನೆಟ್ ಅಲ್ಲೂ ಕೂಡ ನಾವು ಅದಕ್ಕೆ ಏನೇನು ಲೋನ್ ಬೇಕೋ ಗೌರ್ಮೆಂಟ್ ಇಂದ ಮಾಡಬೇಕು ಅಂತ ಇದಕ್ಕೆ ಬಿಡಿಎನೂ ಪಾರ್ಟ್ನರ್ ಮಾಡ್ಕೊಂಡಿದ್ದೀವಿ. ಈ ಯೋಜನೆಗೆ ಬಿಡಿಎ ಪಾರ್ಟ್ನರ್, ಅವರು ದುಡ್ಡು ಕೊಟ್ಟವ್ರೆ. ಅವರು 3,000 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಬಿಡಿಎನು ಇದಕ್ಕೆ ಹೆಸರು ಬಿಡದಿ ಅಂತ ಮಾಡಕ್ಕಿಲ್ಲ, ಇದು ಗ್ರೇಟರ್ ಬೆಂಗಳೂರು ಅಂತಾನೆ ಮಾಡಿರೋದು. ಬೆಂಗಳೂರಲ್ಲಿದೆ ಜಮೀನ್ ಅಂತ ಬರಬೇಕು. ಬಿಡದಿ ಅನ್ನೋದು ಎಷ್ಟು, ನಾಯಂಡಹಳ್ಳಿಯಿಂದ ನೀವು ಹೇಳ್ದಂಗೆ 17 ಕಿಲೋಮೀಟರ್, 18 ಕಿಲೋಮೀಟರ್ ಏರಿಯಲ್ ವೇವೋ ಏರಿಯಲ್. ಈಗ ಇದನ್ನು ನೈಸ್ ರೋಡ್ ಸ್ಟ್ರೈಟ್ ಮಾಡಿಸುತ್ತೆ. ಈಗ ಈ 6 ಕಿಲೋಮೀಟರ್ ಸ್ವಲ್ಪ ಮುಂದಕ್ಕೆ ಸರಿ ಮಾಡ್ಬಿಟ್ರೆ ಹೋಗಿ ಬಿಡದಿ ರೈಲು ಸೋಂಪುರದಿಂದ ಜಾಯಿನ್ ಆಗಬೇಕು. ಅದು ಎಲ್ಲ ನಾನು ಅದನ್ನು ಏನ್ ಮಾಡಿದ್ರು ನೈಸುನು ನಿಲ್ಸಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ಬಿಟ್ಟವ್ರೆ ಈ ಪ್ರಾಜೆಕ್ಟ್ ಆಗ್ಲೇಬೇಕು. ಅದು ಬಿಡದಿ ಏನು ಅಲ್ಲಿ ಅಕ್ವಿಷನ್ ಆಗಿದೆ, ಅದಕ್ಕೂ ಕೂಡ ರೈತರಿಗೆ ಏನ್ ಬೇಕು, ಅದಕ್ಕೂ ರೈತರಿಗೆ 1-2 ಕೋಟಿ ಬೇಕಾಗ್ತದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಇದು ನಾವು ಏನು ರೇಟ್ ಫಿಕ್ಸ್ ಮಾಡಿದ್ವಿ, 2 ಕೋಟಿ ಚಿಲ್ಲರೆ ಏನ್ ಮಾಡಿದ್ವಿ, ಅದೇನ್ ಲೆಕ್ಕಾಚಾರ ಇದೆ. ಆ ಪ್ರಕಾರ ಮರಕ್ಕೆ ಏನ್ ಕೊಡಬೇಕು, ತಿಂಗಳಿಗೆ ಏನ್ ಕೊಡಬೇಕು, ಈಗ ಕೊಡಕ್ ಶುರು ಆಗಿದೆ. ದುಡ್ಡು ಇದೆ, ನಮ್ಮ ದುಡ್ಡು ಇದೆ, ಬ್ಯಾಂಕಿಂದನೂ ಕೊಡ್ತಿದ್ದಾರೆ. 10,000 ಕೋಟಿ, 12,000 ಕೋಟಿ ರೂಪಾಯಿ ಉಟ್ಕೋಗಿದ್ದಾರೆ. ಬೋರ್ಡ್ ಅಪ್ರೂವ್ ಕೊಟ್ಟಿದ್ದಾರೆ. ನಮ್ಮಿರೋ ದುಡ್ಡನ್ನ ಈಗ ಫಸ್ಟ್ ಕೊಡು ಅಂತ ಹೇಳಿದ್ವಿ. ಮಧ್ಯ ನಾವು ಯಾವ್ದೋ ಬೇರೆದು ಒಂದೂವರೆ ಸಾವಿರ ಕೋಟಿ ತಗೊಂಡಿದ್ದೋ, ಬೇರೆ ನಮ್ಮ ಕನಕಪುರದ್ದು, ರಾಮನಗರದ್ದು, ನಾಲ್ಕೈದು ಇವೆಲ್ಲ ತಗೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಅವರೆಲ್ಲ ಬೇಡ, ನಮ್ಮ ಜಮೀನು ನಮ್ಮ ದುಡ್ಡು ನಮ್ಗೆ ಆಯ್ತಪ್ಪ ನೀವು ಬೆಳಿಕು ಅಂತ ಬಿಟ್ಬಿಟ್ಟು ಈಗ ಕಂಪ್ಲೀಟ್ ಈಗ ನಿಮ್ಗೆ ಇನ್ನೊಂದು ಬಹಳ ತಲೆಯಲ್ಲಿ ಇಟ್ಕೊಂಡಿರಿ. ಆದಷ್ಟು ಜಮೀನ ಉಳಿಸ್ಕೊಳ್ತಾರೆ. ಶೇರಿಂಗ್ ಯಾರು ಹೋಗ್ತಿರಲ್ಲ, ಅವ್ರು ಬಡವರು ಕಷ್ಟ ಸುಖಕ್ಕೆ ಎಷ್ಟು ಬೇಕೋ ನೀವ್ ಏನ್ ಬೇಕಾದ್ರೂ ಸಾಲ ಗಿಲ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು, ಜಮೀನು ಉಳಿಸ್ಕೊಳ್ತೀವಿ. ಈಗ ಕೊನೆಗೆ ಒಂದು ತೀರ್ಮಾನ ಮಾಡಿದೀನಿ ನಾನು, ನಿಮ್ಗೆ ಯಾರಿಗೂ ಅದು ಗೊತ್ತಿಲ್ಲ. ಏನ್ ಮಾಡಿದೀನಿ ಅಂತ ಅಂದ್ರೆ, ಕೊನೆಗೆ ನೀವು ಒಂದೇ ಜಾಗದಲ್ಲಿ ನಿಮ್ಗೆ ಕೊಡಬೇಕು ಅಂತ ತೀರ್ಮಾನ
ಈ ಸಣ್ಣ ಬಿಟ್ಬಿಟ್ಟು ಒಬ್ಬರಿಗೆ ಈಗ 1 ಎಕರೆ ಹೋಯ್ತು ಅಂತಂದ್ರೆ ನಾವು 9,000 ಬರ್ತದೋ 9,600 ಬರ್ತದೋ ಏನ್ ನಾವು ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕ್ತೀವಲ್ಲ ಆ ಪ್ರಕಾರ ಒಂದೊಂದು ಏರಿಯಾನೇ ಕೊಡ್ಬೇಕು ಅಂತ ಮಾಡಿ ಒಂದೊಂದೇ ಬ್ಲಾಕ್. ಆಗ ನೀವು ಯಾರಿಗಾರು ಜಾಯಿಂಟ್ ವೆಂಚರ್ ಕೊಟ್ರಿ ನಿಮ್ಮ ಆಸ್ತಿಗಳನ್ನ ಅಂತಂದ್ರೆ ಅದಕ್ಕೆ 0.6 ಟೈಮು FIR ನ TDR ನ ಆಡ್ ಮಾಡಕ್ಕೆ ನಿಮ್ಗೆ ಅವಕಾಶ ಮಾಡ್ತಾರೆ. ಪ್ರೀಮಿಯಂ FIR ಆಗ ಅವನು ಯಾವನೇ ತಗೊಂಡವನು ನಿಮ್ಗೆ ಎಕರೆಗೆ ಇನ್ನ 1-2 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬರ್ತದೆ. ಅವನೇ ಬಂಡವಾಳ ಹಾಕೋತಾನೆ, ಅವನಾರು ಬಟ್ಟವನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬರ್ತಿರ್ತವೆ, ಅವನೇ ಬರ್ತಾರೆ. ಆದಷ್ಟು ನೀವು ಜಮೀನ ಮಾರಬೇಕು. ಎಲ್ಲ ಕ್ಲೀನ್ ಆಗಿ ಪ್ಲಾನ್ ಹಾಕಿ ಫಸ್ಟ್ ಕ್ಲಾಸ್ ಮಾಡಿ ಕೊಡ್ತೀವಿ. ಚಿಲ್ಲರೆ ಪಲ್ರೆ ಮಾಡಿದ್ರೆ ಹೊರಗಡೆಯಿಂದ ಈಗ ನಿಮ್ಗೆ ಎಷ್ಟಾಯ್ತು ಗೊತ್ತಾ? 1 ಎಕರೆಗೆ ನಿಮ್ ಕೊಡೋ ದುಡ್ಡು, ಮರಿಗೆ ಕೊಡೋ ದುಡ್ಡು, ಹಾಕೋ ದುಡ್ಡು, ಡೆವಲಪ್ಮೆಂಟ್ ದುಡ್ಡು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಮ್ಮಿ 5 ಕೋಟಿ ರೂಪಾಯಿ 1 ಎಕರೆಗೆ ಸರ್ಕಾರಕ್ಕೆ ರೈತನ ಕೊಡೋದಲ್ಲದೆ ನಿಮ್ಗೆ ಸೊಲ್ಯೂಷನ್ ಲೆಕ್ಕ ಹಾಕ್ಬೇಕು, ಬೇರೆ ಲೆಕ್ಕ ಹಾಕ್ಬೇಕು, ಬಡ್ಡಿ ಲೆಕ್ಕ ಹಾಕ್ಬೇಕು, ರೋಡು ಲೆಕ್ಕ ಹಾಕ್ಬೇಕು, ನೀರಿಂದು ಲೆಕ್ಕ ಹಾಕ್ಬೇಕು, ಪವರ್ ಲೆಕ್ಕ ಹಾಕ್ಬೇಕು, ಸಿರ್ವೇಜ್ ಲೆಕ್ಕ ಹಾಕ್ಬೇಕು, ಮರ ಗಿಡಕ್ಕೆ ಲೆಕ್ಕ ಹಾಕ್ಬೇಕು. ಇವೆಲ್ಲ ಲೆಕ್ಕ ಹಾಕಿದ್ರೆ 5 ಕೋಟಿ ರೂಪಾಯಿ ಬೇಕು. ಅವನು ಬಂದೊಂದು ಬಂಡವಾಳ ಹಾಕೋನ್ಗೂ ಕೂಡ ನಾಳೆ ಬೆಳಗ್ಗೆ ನಿಮ್ಗೆ ಒಂದು ರೇಟ್ ಆಗ್ತದೆ. ಅವ್ನು ಬಂದು ಹಾಕೋನ್ಗೂ ಅವನಿಗೇನೋ ಅನುಕೂಲ ಆಗ್ಬೇಕಲ್ಲ. ಅದಕ್ಕೆ ನಾವೇನು ಅದಕ್ಕೋಸ್ಕರ ಇವರು ಮೆಟ್ರೋ ಮಾಡಬೇಕು ಅಂತ ಇವರು ಹೇಳ್ತಾ ಇದಾರೆ. ಅಲ್ಲಿ ನಾನು ಸರ್ವೆ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ರೋಡ್ ಕನೆಕ್ಷನ್ ಎಲ್ಲ ಕೂಡ ನಾವು ಮಾಡ್ತಾ ಇದ್ವಿ. ಸೊ ಹಿಂಗಾಗಿದೆ. ಸೊ ನೀವೆಲ್ಲ ಬಂದಿದ್ರಿ. ಇನ್ನ ಬಹಳ ವಿಚಾರಗಳಿದೆ. ಈಗ ಪಾಪ ಕುಮಾರಣ್ಣ ಬೇರೆ ಪಂತ್ಯ ಕರೆದವ್ರೆ, ಅವ್ರ ಪಂತ್ಯಕ್ಕೆ ನಾವು ಅಂದ್ರೆ ಅಕ್ವರೇಷನ್ ಕ್ಯಾನ್ಸಲ್ ಮಾಡಿ ಅಂತವ್ರೆ, ಸ್ಟಾಪ್ ಮಾಡಿ ಅಂತವ್ರೆ. ಯಾವ ರೀತಿ ಮಾಡೋದು ಅಂತ ಹೇಳ್ತಿಲ್ಲ, ಜನಗಳಿಗೆ ಅರ್ಥ ಆಯ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಕ್ 2 ಸತಿ ಮುಖ್ಯಮಂತ್ರಿ ಸಾಧ್ಯ ಆಗ್ಲಿಲ್ಲ, ಈಗ ಮಾಡಕ್ಕಾಗತ್ತಾ? ಅದ್ರಲ್ಲೇ ಒಪ್ಪತ್ತಾ ಇಲ್ಲ ಜನಗಳು. ಹೌದು, ಅದ್ರಲ್ಲೇನು ಈಗ ಹೆಂಗೆ ಸ್ಟಾಪ್ ಮಾಡೋದು ಅಂತ ಒಬ್ರು ಹೇಳ್ತಿಲ್ಲ. ಕೈ ಬಿಡಿ ಹೆಂಗ್ ಕೈ ಬಿಡಕ್ಕಾಯ್ತದೆ? ಕೋರ್ಟ್ ಅಲ್ಲಿ ಆಗುದಿಲ್ಲ. ಅವರೇ ಕೇಸ್ ಪಡೆದಾಡ್ತಾರೆ. ಹೌದು, ಮತ್ತೆ ಅವರೇ ಕೇಸು ಎಲ್ಲ ನಂಟರು ಗಿಂಟ್ರ ಮೇಲೆಲ್ಲ ಕೇಸ್ ಆಗಿದೆ. ಆಮೇಲೆ ಈ GBIT ನ BWSP ವ್ಯಾಪ್ತಿ ಸೇರಿಸಿದೆ. ಇಲ್ಲಿ ಯಾವ್ದು ಬರ್ತದೆ ಇದಕ್ಕೆ BWSP ನೀರು ಕೊಡಬೇಕು.